ಇರೋದಕ್ಕಾಗಲೇ ಮಕ್ಕ ಊದಿಸ್ಕೊಂಡ್ಬಿಟ್ಟವ್ರು ಇತ್ತು. ನೆಲಮಂಗಲ ರೀಚ್ ಆಗಿದ್ದೀವಿ. ಬಿಡ್ತಪ್ಪ ಆದರೆ ATM ಇದೆಯೋ ಆಪ್ರೇಷನ್ ಆಗಿರೋ ಹುಡುಗಿನಿ ಓಡಾಡಿಸ್ತಾರೆ ನಮ್ಮನೆ. ನನ್ನ ಎಲ್ಲ ಪ್ರೀತಿಯ ಕರುಣಾರ ಜನತೆಗೆ ನಿಮ್ಮ ಪ್ರೀತಿಯ ಚಂದನ ರುದ್ರೇಶ್ ಮಾಡುವ ನಮಸ್ಕಾರಗಳು. ಇವತ್ತಿನ ಲಾಗ್ ಏನಂತ ಅಂದರೆ ಬ್ರದರ್ಸ್ ಡೇ ಇದೆ. ಸೊ ಅದಕ್ಕೋಸ್ಕರ ನನ್ನ ತಮ್ಮಂಗೆ ಏನಾದರೂ ಸ್ಪೆಷಲಾಗಿ ಗಿಫ್ಟ್ ಮಾಡಬೇಕು ಅಂದ್ಬಿಟ್ಟು ಇವತ್ತು ನಾನು ನಮ್ಮತ್ತೆ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಆ ಸರ್ಪ್ರೈಸ್ ಏನು ಅಂದರೆ ಏನಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾನು ಆಗಲೇ ಆಚೆ ಹೋಗ್ತಿರೋದಕ್ಕಾಗಲೇ ಮಕ್ಕ ಊದಿಸ್ಕೊಂಡ್ಬಿಟ್ಟವ್ರು ಇಬ್ಬರು. ಏನಾ ಚಿನ್ನ ಬಾಯ್ 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 ಬಾಯ್. ಇವಾಗ ನೆಲಮಂಗಲ ರೀಚ್ ಆಗಿದ್ದೀವಿ. ನೆಲಮಂಗಲ ರೀಚ್ ಆಗಿ ATM ಹುಡುಕ್ತಿದ್ದೀವಿ ಕ್ಯಾಶ್ ತಗೊಳ್ಳೋದು. ಅಮೌಂಟ್ ತೊಗೊಳಕ್ಕೆ ಬ್ಯಾಂಕ್ಗೆ ATM ಸಿಗ್ತಾಯಿಲ್ಲ. ನಮ್ಮತ್ತೆ ಹುಡುಕಿಸ್ತಾ ಇತ್ತು ನನ್ನ, ಓಡಾಡ್ಸೈತೆ. ಪಕ್ಕದ ರೋಡಲ್ಲಿ ಇರಬೇಕು. ಯಾವ ರೋಡಲ್ಲಿ? ಆ ರೋಡಲ್ಲಿ ಒಟ್ಟಿನಲ್ಲಿ ಅದೇ ಇಲ್ಲ. ಮ್ಯಾಪಲ್ಲಿ ತೋರಿಸ್ತಾ ಇಲ್ಲಲ್ಲ. ಮ್ಯಾಪಲ್ಲಾದರೂ ತೋರಿಸ್ಬೇಕಿತ್ತಲ್ವ. ಸೊ ಇವಾಗ ಏನು ಮಾಡೋದು ಅಂದರೆ ಬೇರೆ ಬ್ಯಾಂಕ್ ATM ಅಲ್ಲೇ ತೊಗೋಬೇಕಷ್ಟೆ. ಹಾಂ ಹಾಂ ಬೇಡ ಕೇಳಬೇಕು. ಬಾಯಿ ಇರುತ್ತೆ. ಏನ ಅವ್ರನ್ನ ಕೇಳ್ಕೊಂಡು ಮತ್ತೆ ಕೇಳ್ಕೊಂಬರೋಕ್ಕೆ ಹೋಗಿ ನೆಲಮಂಗಲ ರೀಚ್. ಹೊಟ್ಟೆ ಬೇರೆ ಹಸಿತೈತೆ, ಮಧ್ಯಾಹ್ನ ಆಯ್ತಲ್ಲ, ತಿನ್ಬೇಕೇನಾದರೂ. ಏನ ಪಕ್ಕದ ರೋಡಲ್ಲಿ ಅದಂತೆ ಬಾ ಮನೆ. ಪಕ್ಕದ ರೋಡಲ್ಲಿ ಇದೆ ಅಂತೆ, ಹೋಗಿ ನೋಡೋಣ. ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ಅಷ್ಟೇ. ಏನು ಮಾಡೋದು? ಆಪ್ರೇಷನ್ ಆಗಿರೋ ಹುಡುಗಿನಿ ಓಡಾಡಿಸ್ತಾರೆ ನಮ್ಮ ಮನೇಲಿ. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಸಿಕ್ಬಿಡ್ತಪ್ಪ ಆದರೆ ATM ಇದೆಯೋ ಇದು? ಇದೆ ATM ಇದೆ. ಅಲ್ಲೇ ಐತಲ್ಲ ATM ಓಪನ್, ಆ ಕಡೆ ಇದೆಯಲ್ಲ ಅದು ATM. ಅಷ್ಟಕ್ಕೆ ಎದ್ರುಕೊಂಡ್ಬಿಡ್ತೀಯ. ಆದರೆ ಮಾತ್ರ ಗಲೀಜಾಗ್ಬಿಟ್ಟೈತೆ. ಚೆನ್ನಾಗೈತೆ. ಏನು Pump up the baseline. ನೆಲಮಂಗಲದಲ್ಲಿ ಬೆಂಗಳೂರಿಗಿಂತ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ. ಯಪ್ಪ, ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಏನು ಕೇಳ್ತೀರ, ಅಷ್ಟು ರೇಟ್. ಒಂದು ಸೌತೆಗೆ 1 kg ಬಂದುಬಿಟ್ಟೆ 60 ರೂಪಾಯಿ ಹೇಳ್ತವ್ರು. ಸೊ ನನಗೆ ಮಾವಿನಕಾಯಿ ಇಷ್ಟ ಆಯಿತು. ಸೊ 2 kg ತೊಗೊಂಡಿದ್ದೀವಿ. ಇವಾಗ ಮನೆಗೆ ಹೋಗ್ಬಿಟ್ಟು ನೋಡಬೇಕು ಏನು ಚೆನ್ನಾಗಿದೆ ಇಲ್ವಾ ಅಂತ. ಬಟ್ ಚೆನ್ನಾಗಿರುತ್ತೆ. ತುಂಬ ಹೊಟ್ಟೆ ಸಿಕ್ಕಿತ್ತು. ನಮ್ಮತ್ತೆ ಬಾ ತಿನ್ನೋಣಂದರೆ ನಮ್ಮತ್ತೆ ಔಟ್ಸೈಡ್ ಊಟನೇ ಮಾಡಲ್ಲ. ಅದಕ್ಕೆ 1 ಪಪ್ಸ್ ತೊಗೊಂಡು ತಿಂದ್ಬಿಟ್ಟು ಇವಾಗ ಶಾಪ್ ಹತ್ರ ಹೋಗ್ತಿದ್ದೀನಿ. ಗಿಫ್ಟ್ ತೊಗೊಳಕ್ಕೆ ಶಾಪ್ ಹತ್ರ ಹೋಗ್ತಾಯಿದ್ದೀನಿ. ಇವಾಗ 3:15 ಕಾಲ್ ಮಾಡಿದ್ದೆ, 3:15 ಓಪನ್ ಅಂತ ಅಂದರು ಶಾಪು. ಈಗ 3:15 ಆಗಿದೆ. ಹೋಗೋಷ್ಟರಲ್ಲಿ 1/4 ನಿಮಿಷ ಆಗುತ್ತೆ. ಪರ್ಚೇಸ್ ಮಾಡೋಣ. ಏನಂತ ಏನು ಅಂದ್ರಲ್ಲ, ಏನು ಎಷ್ಟು ತಂದಿದೆಯಪ್ಪ? ಅದೇ ನೀನು ತಂದಿದ್ಯಲ್ಲ 11,000 ರೂಪಾಯಿ, ಅದರಲ್ಲೇ ಮಜಾ ಮಾಡೋಣ ಅಂತ. ಇನ್ಕಮ್ ಟ್ಯಾಕ್ಸ್ ಮಜಾ ಮಾಡಿ ಇವಾಗ ಕೊಡ್ತೀಯಲ್ಲ ನೀನು 1,000 ರೂಪಾಯಿ ಕೊಡ್ತೀಯಾ? ಕೊಡ್ತೀನಿ. ಇದೇ ಶಾಪ್ ಓಪನ್ ಐತೆ. 3:15 ಅಂದರೆ 3:15 ಆಗಿದೆ ಓಪನ್ ಐತೆ. ಸೊ ಇವಾಗ ನಾವೇನು ಬಂದಿದ್ವಿ ಅದು ಲೇಟಾಗಿ ಸಿಗುತ್ತಂತೆ. ಇನ್ನು 2 ವೀಕ್ಸ್ ಆಗುತ್ತಂತೆ, 15 ಡೇಸ್ ಬೇಕಂತೆ.
ಸೊ ಏನು ಮಾಡೋದು ಏನು ಅಂತಲೇ ಗೊತ್ತಿಲ್ಲ. ಅದೇ ಬ್ರದರ್ಸ್ ಡೇಗೆ ಏನು ಕೊಡಿಸ್ಬೇಕು? ಒಂದು ಆಪಲ್. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಒಂದು ಆ್ಯಪಲ್ ಕೊಡಿಸ್ಬೇಕಂತೆ ಬ್ರದರ್ಸ್ ಡೇ. ಏನು ಹೇಳ್ತಿದ್ದಾರೆ ಅದಷ್ಟು. ಏನಾದ್ರು ಬೇರೆ ಮಾಡಬೇಕಷ್ಟೇ ಅವತ್ತು. ಬಟ್ ಈ ಗಿಫ್ಟ್ ಇರುತ್ತೆ, ಇದು 15 ದಿನ ಆದಮೇಲೆ ಬರುತ್ತೆ. ಬಟ್ ಬ್ರದರ್ಸ್ ಡೇಗೆ ಅದೇ ಏನಾದ್ರು ಬೇರೆ ಪ್ಲ್ಯಾನ್ ಮಾಡಬೇಕು ಅಷ್ಟೇ. ಯಾರು ಬೇಜಾರಾಗೋಯ್ತು ಸಿಗಲ್ಲ ಅವತ್ತಿಗೆ ಅಂತ. ಈಗ ನಾನು ಬೇಜಾರನ್ನೇ ಮಾಡ್ಕೊಂಡಿಲ್ವಲ್ಲ. ನೀನು ಯಾಕೆ ಬೇಜಾರು ಮಾಡ್ಕೊಂತ? ಅದು ನಾನು ನನ್ನ ತಮ್ಮನ ಮಾಡೋದು ಬ್ರದರ್ಸ್ ಅಲ್ವಾ. ನಮ್ಮ ಅಪ್ಪಂದೇನೋ ಸಿಕ್ಬಿಡುತ್ತಂತೆ, ಆದರೆ ನನ್ನ ತಮ್ಮಂದೇ ಸಿಗ್ತಿಲ್ಲ. ಈಗ ಅವನೇ ಬೇಕು ಅದಕ್ಕೆಲ್ಲ ಅಂತ ಹೇಳ್ತವ್ರೆ. ಅಲ್ಲ ಏನು ಮಾಡೋಕ್ಕಾಗಲ್ಲ, ಅಂದ್ಕೊಂಡಿದ್ದು ಕೆಲವು ಟೈಮ್ ಆಗಲ್ಲ. ನನ್ನ ಲೈಫಲ್ಲಿ ಅಂತೂ ಆಗ್ತಾನೇ ಇಲ್ಲ. ಹೆಂಗೋಗುತ್ತೋ ಹಂಗೆ ಹೋಗ್ತಾ ಇರಬೇಕು ಜೀವನದಲ್ಲಿ. ಲೈಕ್ ನದಿ ಹರ್ಕೊಂಡು ಹೋಗೋತಾರಲ್ಲ ಆ ಥರ ಅಲ್ವಾ ಅತ್ತೆ? ಸೊ ಪರವಾಗಿಲ್ಲ, ಸಮ್ಟೈಮ್ಸ್ ಹ್ಯಾಪನ್. ಇನ್ಮೇಲೆ ಗೊತ್ತಾಯ್ತಲ್ಲ, ಇನ್ಮೇಲೆ 1 ತಿಂಗಳು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಬೇಕು. 1 ತಿಂಗಳು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿ ನಾವು ತಗೋಬೇಕಾಗುತ್ತೆ ಅಷ್ಟೇ. ಸರಿ, ಇವಾಗ ಉಳ್ತಾ ಇದ್ದೀವಿ, ಸಿಗ್ತೇನೆ ಮತ್ತೆ. ಏನು ಮಾಡೋಕ್ಕಾಗಲ್ಲ, ಅಂದ್ಕೊಂಡಿದ್ದು ಕೆಲವು ಟೈಮ್ ಆಗಲ್ಲ. ನಾನು ಇವಾಗ ಬಂದು ಬಸ್ಸು ಸಿಕ್ತು, ಹತ್ತಿದ್ದೀವಿ. ಹೊಟ್ಟೆ ತುಂಬ ಸಿಕ್ಬಿಟ್ಟು ಅದಕ್ಕೆ ಇದನ್ನು ಕುಡಿಯೋಣ ಅಂತ ತಗೊಂಡಿದ್ದೀವಿ. ನಾನು ನಮ್ಮ ಅತ್ತೆ ಇದ್ದು ನಮ್ಮ ಅತ್ತೆ ಕುಡಿ ಆದರೂ ಕುಡಿಯಲ್ಲ. ನನಗೆ ಕೊಡ್ಸಿದ್ರೆ ಸಾಕು ಅಂತಿದ್ದೀನಿ. ನಾನೇ ಕೊಡ್ಸಿದ್ದೀನಿ ನಮ್ಮ ಅತ್ತೆ ನಾನು ಕುಡಿಯಲ್ಲ ಅಂತ ಗೊತ್ತಿದ್ದಾರೆ. ವಾಪಸ್ ಕೊಟ್ಬಿಡು. ವಾಪಸ್ ಇಸ್ಕೊಳ್ಳಲ್ಲ ಅವರು. ಇಸ್ಕೊಳ್ಳಲ್ಲ. ಬೇಡ ನನಗೆ. ಓಕೆ ಸರಿ. ಸೊ ಇವಾಗ ಮನೆಗೆ ರೀಚ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ ಹಿಂಗೋಗ್ಬೇಕು ನಮ್ಮ ಮನೆಗೆ. ಇವಾಗ